ದಿನಾಂಕ 15/4/2026 ಸರ್ಕಾರಿ ಪಾಲಿಟೆಕ್ನಿಕ್ ಅತಿಥಿ ಉಪನ್ಯಾಸಕರ ಒಂದು ದಿನದ ಮುಷ್ಕರ ಯಶವಂತ ಆರ್ಯನ್ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರ ಈ ಹಿಂದೆ ಬಿಜೆಪಿ ಪಕ್ಷದ ಅಧಿಕಾರ ಇದ್ದಾಗ ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಪಕ್ಷಕ್ಕೆ ನಮ್ಮನ್ನೆಲ್ಲ ಕಾಯಂಗೊಳಿಸಬೇಕು ಎಂದು ಒತ್ತಾಯಿಸಿತು. ಹಾಗೂ ತಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಅತಿಥಿ ಉಪನ್ಯಾಸಕರನ್ನ ಕಾಯಂಗೊಳಿಸುತ್ತೇವೆ ಎಂದು ಭರವಸೆ ನೀಡಿ ನಮ್ಮೆಲ್ಲನ್ನ ಹೊರಗೆ ಹಾಕುವ ಹುನ್ನಾರ ನಡೆಸಿದ್ದಾರೆ. ಹಾಗಾಗಿ ನಮ್ಮ ಕಾಯಂಗೊಳಿಸುವಿಕೆಯನ್ನ ರಾಜ್ಯಾದ್ಯಂತ ನಾವು 1800 ಜನರು ಸುಮಾರು 15ರಿಂದ 20 ವರ್ಷ ಕೆಲಸ ಮಾಡಿ ನಾವು ಹೊರಗೆ ಹೋದ್ರೆ ನಾವು ನಿರುದ್ಯೋಗಿಗಳಾಗ್ತೇವೆ. ಹಾಗಾಗಿ ನಮ್ಮ ಹಕ್ಕಿನ ಸಲುವಾಗಿ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಮುಷ್ಕರ ನಡೆಸುತ್ತೇವೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV 4 ಗದಗ. 15ನೇ ತಾರೀಕು ಏಪ್ರಿಲ್ 2026ಕ್ಕೆ ಬೆಂಗಳೂರು ಫ್ರೀಡಂ ಪಾರ್ಕ್ ಒಳಗೆ ಅಖಿಲ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಅತಿಥಿ ಉಪನ್ಯಾಸಕರ ಸಂಘದ ಪರವಾಗಿ ನಾವು ಒಂದು ದಿನದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಇವತ್ತು 15 ವರ್ಷಗಳಿಂದ ಸರ್ಕಾರ, ಯಾವುದೇ ಸರ್ಕಾರ ಆಗಿರ್ಲಿ, ನಮಗೆ 15 ವರ್ಷಗಳಿಂದ ಕಾಲ್ ಫಾರ್ ಮಾಡೇ ಇರಲಿಲ್ಲ. ಇವತ್ತು ನಾವೆಲ್ಲ ಆ ಕಾಲ್ ಫಾರ್ ಮಾಡೇ ಇಲ್ಲ ಅನ್ನೋ ಉದ್ದೇಶದಿಂದ ಇವತ್ತು ನಾವೆಲ್ಲರೂ 15 ವರ್ಷದಿಂದ ಈ ಒಂದು ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಾವು ಸೇವೆ ಸಲ್ಲಿಸ್ತಾ ಬರ್ತಾ ಇದ್ವಿ. ಇವತ್ತು ಸರ್ಕಾರ ಸಡನ್ ಆಗಿ 941 ಪೋಸ್ಟ್ ಗಳನ್ನ ಕಾಲ್ ಮಾಡಬೇಕು ಅಂತ ನಿಂತಿದೆ. ನಾವು ಒಟ್ಟಾಗಿ ಇರೋದೇ 1259 ಪೋಸ್ಟ್ಗಳು. ಇವ್ರು 941 ಪೋಸ್ಟ್ ಗಳನ್ನ ಕಾಲ್ ಮಾಡಿದ್ರೆ ಅತಿಥಿ ಉಪನ್ಯಾಸಕರು ಸಂಪೂರ್ಣವಾಗಿ ಇವತ್ತು ಬೀದಿ ಬಂದ್ಬಿಡ್ತಾರೆ. ಸೊ ಆದ ಕಾರಣ ಮೊದಲಿಗೆ ಈ 15 ವರ್ಷಗಳಿಂದ ಕಾಲ್ ಮಾಡದೇ ಇರುವಂತಹ ತಪ್ಪು ಸರ್ಕಾರದ್ದಿರೋದ್ರಿಂದ ನಮಗೆ ಮೊದಲು ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನ ನೀಡಬೇಕು. ಸಮಾನ ವೇತನ, ಸಮಾನ ಕೆಲಸ. ಹರಿಯಾಣ ಮಾದರಿಯಲ್ಲಿ ಹರಿಯಾಣದವರು ಆಲ್ರೆಡಿ 2019ರಲ್ಲಿ ಸಮಾನ ವೇತನ, ಸಮಾನ ಕೆಲಸ ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಕೊಡ್ತಾ ಇದ್ದಾರೆ. ಆ ಒಂದು ರೀತಿಯಲ್ಲಿ ಕರ್ನಾಟಕದ ನಮಗೂ ಕೂಡ 15 ವರ್ಷಗಳಿಂದ ಕಾಲ್ ಆಗದೆ ಇರೋದು ಇವತ್ತು ಕೂಡ ನಮ್ಮನ್ನ ಸಡನ್ ಆಗಿ ಹೊರಗೆ ಹಾಕಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಇವ್ರು ಹೇಳ್ತಾರೆ ನಿರುದ್ಯೋಗ ಸೃಷ್ಟಿ ಆಗುತ್ತೆ ಅಂತ ಹೇಳಿ. ಮತ್ತೆ ನಮ್ಮನ್ನ 15 ವರ್ಷಗಳಿಂದ ಸೇವೆ ಸಲ್ಲಿಸ್ಕೊಂಡು ಇವತ್ತು ನಮ್ಮನ್ನ ಹೊರಗೆ ಹಾಕಿದ್ರೆ ನಾವೆಲ್ಲ ಏನು ನಿರುದ್ಯೋಗಿಗಳಾಗ್ತೀವ ಅಥವಾ ನಮ್ಗೆ ಏನಾದ್ರು ಇವರು ಸರ್ಕಾರ ಏನಾದ್ರು ಲವ್ಸ್ ಕೊಡ್ತದಾ ಇಲ್ಲಿ? ಸೊ ಅದಕ್ಕೋಸ್ಕರ ನಮ್ಗೆ ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗ್ಬೇಕು, ಹರಿಯಾಣ ಮಾದರಿಯಲ್ಲಿ ಸೇವಾ ಭದ್ರತೆ ಸಿಗಬೇಕು, ಮತ್ತು ನಾವೇನಿದೀವಿ 12 ತಿಂಗಳು ವೇತನವನ್ನ ಕೊಡಬೇಕು. ಮೊದಲಿಗೆ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನ ಕೊಟ್ಟು ನಮಗೆ ಒಂದು ಭದ್ರತೆಯನ್ನ ಕಲ್ಪಿಸಿ, ತದನಂತರದಲ್ಲಿ ಸರ್ಕಾರ ಯಾವುದೇ ರೀತಿಯ ಕಾಲ್ ಫಾರ್ಮ್ಗೆ ಹೋದ್ರೆ ನಮ್ಮದು ಯಾವುದೇ ರೀತಿಯ ಅಭ್ಯಂತರವಿಲ್ಲ. ಈ ಎಲ್ಲ ಬೇಡಿಕೆಗಳನ್ನ ಹೊತ್ತು ನಾವು 15ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಸ್ಟ್ರೈಕ್ ಅನ್ನ ಹಮ್ಮಿಕೊಂಡಿದ್ದೇವೆ. ಸುಮಾರು 1599 ಟೋಟಲ್ ಅತಿಥಿ ಉಪನ್ಯಾಸಕರಿದ್ದಾರೆ ಆಲ್ ಓವರ್ ಕರ್ನಾಟಕ. ಸೊ ಎಲ್ಲರೂ ಬಂದು ಒಂದು ನಮ್ಮ ಈ ಬೇಡಿಕೆಗಳನ್ನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದಿನದ ಮುಷ್ಕರವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಬಂದು ಎಲ್ಲ ಬೇಡಿಕೆಗಳನ್ನ ಕೇಳ್ತಿದ್ವಿ.